ಯಾದಗಿರಿ ತಾಲೂಕಿನ ಮುದ್ನಾಳ ಗ್ರಾಮದಲ್ಲಿ ಅವರ ವಂಶಾವಳಿ ಪ್ರಕಾರ ಸುಮಾರು 47 ಎಕರೆ ಜಮೀನು ಹಾಗೂ 2 ಸರ್ಕಾರಿ ನೌಕರರು ಇದ್ರೂ ಕೂಡ ಕಡು ಬಡವರು ಕೂಲಿ ಕಾರ್ಮಿಕರಿಗೆ ಸಿಗಬೇಕಾದ 2 ಆಶ್ರಯ ಮನೆಯನ್ನ ಹಾಕಿಕೊಂಡು ಮನೆ ಕಡಿತೆ ಹಣ ಲಪಟಾಯಿಸಿ ಅಷ್ಟೇ ಅಲ್ಲದೆ ಗ್ರಾಮದ ಮೃತ ಸಾಯಿಬಣ್ಣ ತಿಮ್ಮಣ್ಣ ಅವರಿಂದ ಖರೀದಿ ಮಾಡುವುದಾಗಿ ನಕಲಿ ದಾಖಲಾತಿಯನ್ನ ಸೃಷ್ಟಿಸಿ ಗಾವಠಾಣ ಜಾಗ 2 ಬಾರಿ 50 ವರ್ಷಗಳ ಹಿಂದೆ ಮೃತಪಟ್ಟ ಮಲ್ಲೇಶಪ್ಪ ಗೌಡ ಲಕ್ಷ್ಮಣ್ ಗೌಡ ಅವರ ಹೆಸರಲ್ಲಿ ಒತ್ತುವರಿ ಮಾಡಿದ್ದಾರೆ. ಅದನ್ನ ಅರಿತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದಾಳ್ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ರು. ಕಾಟಾಚಾರಕ್ಕೆ ತನಿಖಾ ತಂಡ ನಿಯೋಜನೆ ಮಾಡಿ ಸ್ಥಳ ಪರಿಶೀಲನೆ ನೆಪದಲ್ಲಿ ಅಧಿಕಾರಿಗಳು ಅಕ್ರಮ ಎಸಗಿದವರ ಬೆನ್ನೆಲುಬಾಗಿ ನಿಂತು ವರದಿ ಅವರ ಪರವಾಗಿ ಮಾಡಿದ್ದಾರೆ ಎಂದು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ಉಮೇಶ್ ಕೆ ಮುದ್ದಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಿಡಿಒ ನೀಲಕಂಠ ತಾಲೂಕು ಪಂಚಾಯತ್ ಇಒ ಬಸವರಾಜ್ ಶರಬೈ ಮತ್ತು ತನಿಖಾ ತಂಡದ ವಿರುದ್ಧ ಲೋಕಾಯುಕ್ತಕ್ಕೆ ಬೆಂಗಳೂರಲ್ಲಿ ದೂರು ನೀಡಿದ ಹಿನ್ನೆಲೆ ಯಾದಗಿರಿ ಲೋಕಾಯುಕ್ತ ಡಿವೈಎಸ್ಪಿ ಮಹಮ್ಮದ್ ಇಸ್ಮಾಯಿಲ್ ಹಾಗೂ ಅವರ ತಂಡ ದೂರುದಾರನಿಗೆ ಮಾಹಿತಿ ಕೊಡಿದೆ. ಯಾದಗಿರಿ ಲೋಕಾಯುಕ್ತ ತಂಡವು ಅಕ್ರಮವೆಸಗಿದವರ ಬೆನ್ನಿಗೆ ನಿಂತು ವರದಿಯನ್ನ ಮೇಲಧಿಕಾರಿಗಳ ಎಷ್ಟರ ಮಟ್ಟಿಗೆ ಸಮಂಜಸ ಇದರಿಂದ ಬೇಸತ್ತ ದೂರುದಾರ ಅವರು ಗೌರವಾನ್ವಿತ ನ್ಯಾಯಮೂರ್ತಿಗಳು ಆದ ಬಿಎಸ್ ಪಾಟೀಲ್ ಬೆಂಗಳೂರಿನ ಕಚೇರಿಯಲ್ಲಿ 25/7/2022ರಂದು ಭೇಟಿ ಮಾಡಿ ತನಗಾದ ಅನ್ಯಾಯದ ಬಗ್ಗೆ ಹೇಳಿಕೊಂಡಿದ್ದಾರೆ. ಗೌರವಾನ್ವಿತ ನ್ಯಾಯಮೂರ್ತಿಗಳು ಅರ್ಜಿದಾರನ ಸಮ್ಮುಖದಲ್ಲಿ ಮತ್ತೊಮ್ಮೆ ಪರಿಶೀಲನೆ ತುರ್ತು ವರದಿ ಸಲ್ಲಿಸುವಂತೆ ಸೂಚಿಸಿದ್ರು. ಯಾದಗಿರಿ ಲೋಕಾಯುಕ್ತ ಪೊಲೀಸ್ ನಿರೀಕ್ಷಕರು ಆದ ಹನುಮಂತ ಬಿ ಸಣ್ಣಮನಿ ನೇತೃತ್ವದಲ್ಲಿ ತಂಡ ರಚಿಸಿ ಅರ್ಜಿದಾರ ಸಮ್ಮುಖದಲ್ಲಿ ಪರಿಶೀಲನೆ ಮತ್ತೆ ಯಥಾವತ್ತಾಗಿ ಅಕ್ರಮ ಎಸಗಿದವರ ಪರವಾಗಿ ವರದಿ ನೀಡಿದ್ದು ಇದು ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತೆ ಮಾಡಿದೆ. ಈ ಕೂಡಲೇ ಲೋಕಾಯುಕ್ತ ಡಿವೈಎಸ್ಪಿ ಮಹಮ್ಮದ್ ಇಸ್ಮಾಯಿಲ್ ಸಿಪಿಐ ಹನುಮಂತ ಬಿ ಸಣ್ಣಮನಿ ಅವರನ್ನ ಅಮಾನತುಗೊಳಿಸಬೇಕು. ರಾಜ್ಯದಿಂದ ಮತ್ತೊಂದು ನುರಿತ ತಂಡ ರಚನೆ ಮಾಡಿ ಅಕ್ರಮ ಎಸಗಿದವರನ್ನ ದಾಖಲೆಗಳನ್ನ ಪರಿಶೀಲಿಸಿ ಅವರ ಮೇಲೆ ಸೂಕ್ತ ಕಾನೂನು ಕಠಿಣ ಕ್ರಮ ಕೈಗೊಳ್ಳಬೇಕು. ಇಷ್ಟೆಲ್ಲ ಸಾಕ್ಷ್ಯಾಧಾರಗಳು ಇದ್ರೂ ಕೂಡ ಸರ್ಕಾರಿ ಅಧಿಕಾರಿಗಳು ಅಕ್ರಮವೆಸಗಿದ ಬೆನ್ನಿಗೆ ನಿಂತರೆ ಇದು ಸಾಮಾನ್ಯ ಜನರ ಗತಿಯೇನು ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದಾಳ್ ಪ್ರಶ್ನೆ ಮಾಡಿದ್ದಾರೆ. ಜಾಗದಲ್ಲಿ ಅಕ್ರಮವಾಗಿ ಮನೆ ನಿರ್ವಹಿಸಿದವರ ವಿರುದ್ಧ ದೂರು ಸಲ್ಲಿಸಿದ್ರು ಕೂಡ ಗ್ರಾಮ ಪಂಚಾಯತ್ ಅಧಿಕಾರಿ ಆಗಿರ್ತಕ್ಕಂಥ ನೀಲಕಂಠ ಅವರು ದಿವ್ಯ ನಿರ್ಲಕ್ಷ್ಯ ಒಂದು ಸಿಂಗಲ್ ನೋಟಿಸ್ ನೋಡ್ತಿರ್ಬೋದು. ಈ ಕರೆಕ್ಟ್ ಟೈಮ್ನಾಗ ಕೊಟ್ಟಿರ್ತಕ್ಕಂಥದ್ದು ಮತ್ತು ಏನಂದ್ರೆ ತಾಲೂಕ್ ಪಂಚಾಯತ್ ತಂಡ ಹೋಗಿತ್ತು, ಜಿಲ್ಲಾ ಪಂಚಾಯತ್ ತಂಡ ಹೋದ್ರು ಕೂಡ ಈ ನೆಲ ಹಂತದಲ್ಲಿರ್ತಕ್ಕಂಥ ಮನೆಯನ್ನು ಕಟ್ಟ ಟೈಮಿಗೆ ನಾವು ನೋಟಿಸ್ ಕೊಟ್ಟು ನಿಂತಿತ್ತು. ಆದ್ರೆ ನೋಟಿಸ್ ಕೊಡದೆ ಇವನು ಯಾರು ತಪ್ಪು ಮಾಡಿ ಒತ್ತುವರಿ ಮಾಡಿದ್ರೆ ಸರ್ಕಾರಿ ಜಾಗ ರಕ್ಷಣೆ ಮಾಡೋದು ಸರ್ಕಾರಿ ಅಧಿಕಾರಿಗಳ ಜವಾಬ್ದಾರಿ. ಆದ್ರೆ ಅವ್ರು ಮಾಡಿಲ್ಲ. ಇಲ್ಲಿ ಮಾಡೋದನ್ನ ಕಂಪ್ಲೀಟ್ ಈ ಸ್ಥಳದಲ್ಲಿದ್ದಾಗ ಕೆಲಸ ನಿಲ್ಲಿಸಿದ ಮಾಡಲಾರ್ದು ಇವತ್ತು ಮನೆ ಕಟ್ಟತಕ್ಕಂಥ ಕೆಲಸ ಸಂಪೂರ್ಣ ಮನೆ ಕಂಪ್ಲೀಟ್ ಆಗಿದೆ. ಮನನೊಂದು ಜಿಲ್ಲಾ ಯಾವುದೋ ಮಾನ್ಯ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಾಗ ಕೂಡ ಅಲ್ಲಿ ಕೂಡ ಏನಂದ್ರೆ ಅವ್ರ ಜೊತೆ ಏನದ ಅವ್ರು ಏನು ತಪ್ಪು ಮಾಡಿ ಲೋಪ ಎಸಗ್ಯಾರ ಅದೇ ಲೋಪ ಏನು ಮಾನ್ಯ ಡಿವೈಎಸ್ಪಿ ಮೊಹಮ್ಮದ್ ಇಸ್ಮಾಯಿಲ್ ಅಂತಕ್ಕಂಥ ಅವ್ರು ಕೂಡ ಏನದ ಲೋಕಾಯುಕ್ತ ಇರತಕ್ಕಂಥ ಅವ್ರದೇ ಆದಂತ ಒಂದು ಗೌರವ ಅದ. ಅವ್ರು ಇವತ್ತು ನೋಡು BS ಪಾಟೀಲ್ ಸಾಹೇಬರು ಯಾಕೆ ವಿಸಿಟ್ ಆದ ಮಾಡಿದ್ರೆ ಅಲರ್ಟ್ ಆಗಿ ಎಲ್ಲ ಆಪ್ಷನ್ ಎಲ್ಲ ಕೆಲಸಗಳು ಸರಿ ನೋಡಿದವ ಅತಿ ಭ್ರಷ್ಟಾಚಾರ ನಡೆದ ಯಾವತ್ತೂ ಹೋಗಿಲ್ಲ. ಇವತ್ತು ಅವ್ರದ್ದು ಅದು ಸಂಸ್ಥೆಗೆ ಇರ್ತಕ್ಕಂಥ ಗೌರವ ಕಬ್ಬು ಚುಕ್ಕಿ ತಕ್ಕಂಥ ಕೆಲಸ ಮಾನ್ಯ ಡಿವೈಎಸ್ಪಿ ಮಾಡಿದಾರ. ಮತ್ತೆ ಸಿಪಿಐ ಹನುಮಂತ DH ತಪ್ಪು ಮಾಡಿದ್ಮ್ಯಾಗ ವರದಿ ಆದ್ಮೇಲೆ ನಾವು ಬೆಂಗಳೂರು ಜೊತೆಗೆ ಮನೆ ಆಗಿರ್ತಕ್ಕಂಥ ಗೋದಾಮು ಬಡ ರೈತರಿಗೆ ಗೋದಾಮಲ್ಲಿ ಅನ್ಯಾಯ ಹಣ ಮುಕ್ತಿ ಮಾಡಿದವರು ಅದು ಕೂಡ ಇವತ್ತು ನಾವು ಪ್ರಕರಣ ಅವರಿಗೆ ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅವ್ರಿಗೆ ಮನವಿ ಸಲ್ಲಿಸಿ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು, ಅವ್ರ ವರ್ಗಾವಣೆ ಆಗಬೇಕು. ಆಮೇಲೆ ಇದು ಹಣ ಸರ್ಕಾರಕ್ಕೆ ವಾಪಸ್ ಕೊಡಬೇಕು. ಮುಂದೆ ಇಂಥ ಕಡೆ ನಡಿಬಾರ್ದಂತಕ್ಕಂಥ ದೃಷ್ಟಿಯಿಂದ ನನಗೆ ಸಾಮಾಜಿಕ ನ್ಯಾಯ ಕೊಡಿಸಿ ಅವರು ಕಂಪ್ಲೇಂಟ್ ಕೊಟ್ಟರು ಕೂಡ ಆ ಕಂಪ್ಲೇಂಟ್ ಕರೆಕ್ಟ್ ಆಗಿ ಯಾವುದೇ ಅಧಿಕಾರಿಗಳು ಸ್ಪಂದಿಸಲಾರದಂಗೆ ಕೆಲಸ ಮಾಡ್ತಾ ಇದಾರೆ. ಸಾಮಾಜಿಕ ಹೋರಾಟಗಾರರಿಗೆ ಅನ್ಯಾಯ ಮಾಡ್ತಾರ ಮತ್ತು ಜನಸಾಮಾನ್ಯರಿಗೆ ಏನು ನ್ಯಾಯ ಕೊಡಿಸ್ತಾರ ಇಂಥವ್ರನ್ನ ತಕ್ಷಣನೇ ಅಮಾನತ್ ಮಾಡಿ ಕಾನೂನು ಜಾರಿ ಮಾಡಬೇಕು. ಪತ್ರಿಕಾಗೋಷ್ಠಿಯಲ್ಲಿ ರಫೀಕ್ ಪಟೇಲ್, ಪವನ ಮುದ್ದಾಳ್, ಅಹ್ಮದ್ ಹಾಲಿ, ನರಸಿಂಹ ನಾಯ್ಕೋಡಿ, ಮಲ್ಲೇಶಿ ಪಸ್ಪೂಲ್, ಹನುಮಂತ ವರ್ಕನಹಳ್ಳಿ ಸೇರಿ ಅನೇಕರು ಉಪಸ್ಥಿತರಿದ್ದರು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಹೀಗೆ ಆಸಕ್ತಿದಾಯಕ ವಿಡಿಯೋಗಳನ್ನು ಪಡೆಯಲು ನಮ್ಮ NTV ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ.